ನಮಸ್ಕಾರ ಎಲ್ಲರಿಗೂ. ನಾನು ಶಾಂತಲಾ ಸಂತೋಷ್, ಶಾಂತಲಾ ದಿ ಸೈಕಾಲಜಿಸ್ಟ್. ಈ ಒಂದು ಚಾನೆಲ್ ಮೂಲಕ ನಮ್ಮ ಒಂದು ಜೀವನದ ಮೇಲೆ ಪ್ರಭಾವ ಬೀರುವ ಕೆಲವು ಅಂಶಗಳನ್ನ ಎಲ್ಲರ ಜೊತೆಗೂ ಸಹ ಶೇರ್ ಮಾಡ್ತಾ ಇರ್ತೀನಿ. ಹಲವಾರು ಜನ ನನ್ನ ಒಂದು ಚಾನೆಲ್ ನಲ್ಲಿ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಅವ್ರಿಗೆಲ್ಲರಿಗೂ ಸಹ ಧನ್ಯವಾದಗಳು. ಇಲ್ಲಿ ಶೇರ್ ಮಾಡುವಂತಹ ವಿಷಯಗಳು, ಟಾಪಿಕ್ಸ್ ನಿಮಗೆ ಇಷ್ಟ ಆದ್ರೆ ಬೇರೆಯವ್ರ ಜೊತೆಗೂ ಸಹ ಇವುಗಳನ್ನ ಹಂಚಿಕೊಳ್ಳಿ. ಆಮೇಲೆ ಈ ಒಂದು ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದಾಗ ಲೈಕ್ ಕೊಡೋದನ್ನ ಮರಿಬೇಡಿ. ಆಮೇಲೆ ಯಾವುದೇ ತರದ ನಿಮ್ಮ ಅನಿಸಿಕೆಗಳನ್ನ ನನಗೆ ತಲುಪಿಸಲು ಕಮೆಂಟ್ ಅನ್ನ ಮಾಡೋದನ್ನು ಸಹ ಮರಿಬೇಡಿ. ಇವತ್ತಿನ ದಿನ ನಾನು ಈ ಒಂದು ವಿಡಿಯೋ ಮೂಲಕ ಸಾಲ ಈ ಒಂದು ವಿಷಯದ ಮೇಲೆ ಕೆಲವು ಪ್ರಮುಖ ಅಂಶಗಳನ್ನ ನಿಮ್ಮೆಲ್ಲರ ಜೊತೆಗೂ ಸಹ ಹಂಚ್ಕೊಳ್ಬೇಕು ಅನ್ಕೊಂಡಿದೀನಿ. ನಿಮ್ಗೆಲ್ಲರಿಗೂ ಸಹ ಗೊತ್ತು, ಕೆಲವು ವರ್ಷಗಳಿಂದ ಈ ಒಂದು ಸಾಲದ ಒಂದು ಆ ಬಾಧೆಗೆ ಹಲವಾರು ಜನ ಅವರ ಒಂದು ಪ್ರಾಣಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಆಮೇಲೆ ಹಲವಾರು ಆರ್ಥಿಕ ಸಂಕಷ್ಟಗಳಿಗೂ ಸಹ ಗುರಿ ಆಗ್ತಾ ಇದ್ದಾರೆ. ಕೌಟುಂಬಿಕ ಕಲಹಗಳಿಗೂ ಸಹ ಗುರಿ ಮಾಡ್ಕೊಳ್ತಾ ಇದ್ದಾರೆ ಅವರ ಜೀವನದಲ್ಲಿ. ಸೊ ಈ ಸಾಲದಿಂದ ಆಗುವಂತಹ ಹಲವಾರು ದುಷ್ಪರಿಣಾಮಗಳಿಂದ ನಾವು ದೂರ ಇರಬೇಕು ಅಂದ್ರೆ ಯಾವೆಲ್ಲ ಅಂಶಗಳನ್ನ ಮೊದಲು ನಾವು ಗಮನಿಸ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಇದಕ್ಕಿಂತ ಮುಂಚಿತವಾಗಿ ನಾವು ಸಾಲವನ್ನ ಯಾಕೆ ಮಾಡ್ತೀವಿ ಅಂದ್ರೆ, ಹಣದ ಒಂದು ಸಾಲ ನಾನಿಲ್ಲಿ ಮಾತಾಡ್ತಾ ಇರೋದು. ನಿಮ್ಗೆಲ್ಲರಿಗೂ ಸಹ ಗೊತ್ತು, ಎಲ್ಲರೂ ಪ್ರತಿಯೊಬ್ಬರೂ ಸಹ ಅವರ ಒಂದು ಜೀವನದಲ್ಲಿ ಯಾವುದಾದರೂ ಒಂದು ಪರಿಸ್ಥಿತಿಯಲ್ಲಿ ಆರ್ಥಿಕ ಮುಗ್ಗಟ್ಟನ್ನ ಎದುರಿಸಿದಾಗ ಸಾಲವನ್ನ ಮಾಡ್ತಾರೆ. ಅದರ ಒಂದು ಕಾರಣಗಳು ಹಲವಾರು ಇರಬಹುದು. ಓದಿನ ಅಂದ್ರೆ ವಿದ್ಯಾಭ್ಯಾಸದ ಒಂದು ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಹಣದ ಒಂದು ಜೋಡಣೆ ಇಲ್ಲದೆ ಇದ್ದಾಗ ಅದಕ್ಕೋಸ್ಕರ ಹಣದ ವ್ಯವಸ್ಥೆ ಮಾಡಿಕೊಳ್ಳಲು ವಿದ್ಯಾಭ್ಯಾಸಕ್ಕಾಗಿ ಸಾಲ ಮಾಡುವವರು ಇದ್ದಾರೆ. ಆಮೇಲೆ ಯಾವುದಾದ್ರೂ ವೈದ್ಯಕೀಯ ಅಂದ್ರೆ ಮನೆಯಲ್ಲಿ ಯಾವುದಾದ್ರೂ ಆರೋಗ್ಯದ ಒಂದು ಸಮಸ್ಯೆಯಿಂದ ಯಾರಾದ್ರೂ ಬಳಲ್ತಾ ಇದ್ರೆ ಅವರಿಗೆ ಒಂದು ಹಣದ ವ್ಯವಸ್ಥೆ ಮಾಡ್ಬೇಕಾಗತ್ತೆ. ಆಗ ಏನಾಗತ್ತೆ, ಸಾಲವನ್ನ ಮಾಡುವ ಒಂದು ಅವಶ್ಯಕತೆ ಬಂದೇ ಬರುತ್ತೆ. ಇದಲ್ದೇನು ಸಹ ಮನೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಕೆಲವೊಂದ್ಸರಿ ಮಾಡ್ಬೇಕಾಗತ್ತೆ. ಅವಾಗ ಯಾವ್ದಾದ್ರು ಒಂದು ಹಣದ ವ್ಯವಸ್ಥೆ ಇಲ್ಲದೆ ಇದ್ದಾಗ, ಹಣ ನಮ್ಮ ಹತ್ರ ಇಲ್ದಾಗ ನಾವ್ ಏನ್ ಮಾಡ್ತೀವಿ, ಸಾಲವನ್ನ ಬೇರೆಯವರಿಂದ ತೆಗೆದುಕೊಳ್ತೀವಿ, ಹಣವನ್ನ ಬೇರೆಯವರಿಂದ ತೆಗೆದುಕೊಳ್ತೀವಿ. ಮದುವೆ ಇರಬಹುದು, ಬೇರೆ ಬೇರೆ ತರದ ಮನೆಯಲ್ಲಿ ಕೌಟುಂಬಿಕವಾಗಿ ಮಾಡುವಂತಹ ಕಾರ್ಯಕ್ರಮಗಳಿಗೆ ಹಣದ ವ್ಯವಸ್ಥೆ ಇಲ್ದಾಗ್ಲೂ ಸಹ ಬೇರೆಯವರಿಂದ ನಾವು ಸಾಲವನ್ನ ಪಡೆದುಕೊಳ್ತೀವಿ. ಇದಲ್ದೇನು ಸಹ ಅಂದ್ರೆ ಇವೆಲ್ಲನೂ ಸಹ ಅವಶ್ಯಕತೆ ಇರುವ ಸಾಲ. ಅಂದ್ರೆ ಈಗ ಇವುಗಳಿಗೆ ನಾವು ಹಣವನ್ನ ಹೊಂದಿಸಲೇಬೇಕು, ಇವು ಅವಶ್ಯಕವಾಗಿ ನಮಗೆ ಬೇಕೇ ಬೇಕು ಅನ್ನುವ ಒಂದು ಅಂಶಗಳು. ವಿದ್ಯಾಭ್ಯಾಸಕ್ಕಾಗಿ ಇರಬಹುದು, ಆರೋಗ್ಯದ ಒಂದು ಸಮಸ್ಯೆಗಳು ಇರಬಹುದು, ಮನೆಯಲ್ಲಿ ಯಾವ್ದಾದ್ರು ಕೌಟುಂಬಿಕವಾದ ಒಂದು ಕಾರ್ಯಕ್ರಮ ಇರಬಹುದು. ಆಮೇಲೆ ಕೆಲವೊಂದು ಸರಿ ಏನಾಗಿರತ್ತೆ, ಬೇರೆ ಬೇರೆ ಒಂದು ಯಾವ್ದಾದ್ರು ಒಂದು ಉದ್ಯೋಗದಲ್ಲಿದ್ದಾಗ, ವ್ಯಾಪಾರದಲ್ಲಿ ಇದ್ದಾಗ ಕೆಲವೊಂದು ಸರಿ ಆರ್ಥಿಕ ಮುಗ್ಗಟ್ಟನ್ನ ಎದುರಿಸ್ತಾ ಇರ್ಬೇಕಾದ್ರೆ ಬೇರೆಯವರಿಂದ ಸಾಲವನ್ನ ನಾವು ಪಡೆದುಕೊಳ್ತೀವಿ. ಇವೆಲ್ಲವೂ ಸಹ ಅವಶ್ಯಕವಾಗಿ ಬೇಕಾಗಿರುವಂತಹ ಸಾಲಗಳು. ಸೊ ಈಗ ತೆಗೆದುಕೊಳ್ಳುವ ಒಂದು ಪರಿಸ್ಥಿತಿಯಲ್ಲಿ ನಾವು ಕೆಲವು ಅಂಶಗಳನ್ನು ಸಹ ಗಮನದಲ್ಲಿಟ್ಕೊಂಡು ಈ ಸಾಲಗಳನ್ನ ಮಾಡ್ಲೇಬೇಕಾಗತ್ತೆ. ಹಣದ ಅವಶ್ಯಕತೆ ಇಲ್ಲಿ ಅವಶ್ಯಕವಾಗಿ ಇರುತ್ತೆ. ಇದಲ್ದೇನು ಸಹ ಹಲವಾರು ಜನ ಏನ್ ಮಾಡ್ತಾರೆ, ಸುಮ್ನೆ ಸುಮ್ನೆ ಸಾಲ ಮಾಡ್ತಾ ಇರ್ತಾರೆ. ಇದಕ್ಕೂ ಸಹ ಹಲವಾರು ಕಾರಣಗಳಿದೆ. ಅಂದ್ರೆ ಕೆಲವೊಂದು ಸರಿ ಅನಾವಶ್ಯಕವಾಗಿ ಕೆಲವೊಂದು ಸಾಲಗಳನ್ನ ಹಲವಾರು ಜನ ಮಾಡ್ತಾ ಇರ್ತಾರೆ. ಇದಕ್ಕೆ ಕಾರಣಗಳೂ ಸಹ ಇದೆ. ಯಾವುವು ಕಾರಣ ಅಂದ್ರೆ, ಈಗ ಸಾಲವನ್ನ ಪಡೆದುಕೊಳ್ಳುವ ಒಂದು ರೀತಿನೂ ಸಹ ತುಂಬಾ ಸುಲಭವಾಗಿದೆ. ನಿಮಗೆ ಸುಲಭವಾಗಿ ಸಾಲ ಕೈಗೆಟುಗುತ್ತೆ. ಬೇಗ ನಿಮಗೆ ಸಾಲವನ್ನ ಕೊಡುವವರು ಸಹ ಜಾಸ್ತಿ ಇದ್ದಾರೆ. ಆಮೇಲೆ ವಿಧಾನನೂ ಸಹ ಸುಲಭವಾಗಿ ಸಾಲವನ್ನ ನೀವು ಪಡೆದುಕೊಳ್ಳಬಹುದು. ಇದನ್ನು ಸಹ ಏನಾಗುತ್ತೆ, ಕೆಲವೊಂದ್ಸರಿ ಹಲವಾರು ಜನ ಸಾಲ ಪಡೆದುಕೊಳ್ಳುವ ಒಂದು ವಿಧಾನ ತುಂಬಾ ಸುಲಭ ಇದೆ, ಅವಶ್ಯಕತೆ ಇಲ್ಲದೆ ಇದ್ರೂ ಸಹ ಸಾಲವನ್ನ ಪಡೆದುಕೊಳ್ತಾರೆ. ಅಂದ್ರೆ ಉದಾಹರಣೆಯಾಗಿ ಐಷಾರಾಮಿ ಒಂದು ಜೀವನ ಶೈಲಿಗೆ ಪ್ರಭಾವಿತರಾಗಿ ಅವಶ್ಯಕತೆ ಇಲ್ಲದೆ ಇದ್ರೂ ಸಹ ಐಷಾರಾಮಿ ಪೀಠೋಪಕರಣಗಳನ್ನ ಸಾಲ ಮಾಡಿ ತೆಗೆದುಕೊಳ್ಳುವುದು. ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಸಹ ಎಲೆಕ್ಟ್ರಾನಿಕ್ ಪರಿಕರಗಳು ಇವುಗಳನ್ನ ನೋಡಿದ್ರೆ ಬೇಗ ತೆಗೆದುಕೊಳ್ಬೇಕು, ನಮ್ಮನೇಲಿ ಇದು ಇರ್ಬೇಕು ಅನ್ನುವ ಒಂದು ಆಸೆ ಜಾಸ್ತಿ ಆಗ್ತಾ ಇರತ್ತೆ. ಸೊ ಆಗ ಏನ್ ಮಾಡ್ತಾರೆ, ಅವರಿಗೆ ಅವಶ್ಯಕತೆ ಇಲ್ಲದೆ ಇದ್ರೂ ಸಹ ಬೆಲೆ ಬಾಳುವಂತಹ ಸಾಮರ್ಥ್ಯಕ್ಕೆ ಮೀರಿದಂತಹ ಒಂದು ವಸ್ತುಗಳನ್ನ ಅವರು ಖರೀದಿಯನ್ನ ಮಾಡ್ತಾ ಇರ್ತಾರೆ. ಇದಕ್ಕೂ ಸಹ ಸಾಲವನ್ನ ಮಾಡ್ತಾ ಇರ್ತಾರೆ. ನಿಮಗೆಲ್ಲರಿಗೂ ಸಹ ಗೊತ್ತು, ಈಗ ಯಾವುದೇ ಒಂದು ವಸ್ತುವನ್ನ ತೆಗೆದುಕೊಳ್ಬೇಕು, ಬೆಲೆ ಬಾಳುವ ಒಂದು ವಸ್ತುವನ್ನ ಅಂತ ಹೇಳಿದ್ರೆ
ಅವರು ನಿಮಗೆ ಕಂತುಗಳ ರೂಪದಲ್ಲಿ ಅಂದ್ರೆ ಆ ಹಣವನ್ನ ಕಂತುಗಳ ರೂಪದಲ್ಲಿ ಕಟ್ಟುವಂತಹ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಸೊ ಆಗೇನಾಗತ್ತೆ, ಇನ್ನೂ ಅವರಿಗೆ ಅಂದ್ರೆ ಅವಶ್ಯಕತೆ ಇಲ್ಲದೆ ಇದ್ರೂ ಸಹ ಹೇಗಿದ್ರು ಕಂತುಗಳಲ್ಲಿ ಕಟ್ತೀವಿ ನಾವು ಈ ಒಂದು ವಸ್ತುವನ್ನ ನಾವು ಖರೀದಿ ಮಾಡೋದಕ್ಕೆ. ಸೊ ಯಾವುದೇ ಅನಾನುಕೂಲ ಸಂಭವಿಸುವುದಿಲ್ಲ, ತೆಗೆದುಕೊಂಡು ಬಿಡೋಣ, ಹೀಗೆ ಪ್ರೇರೇಪಣೆ ನಿಮಗೆ ಹೊರಗಿನಿಂದ ಸಿಗತ್ತೆ. ಸೊ ಸಾಲ ಕೊಡುವ ಒಂದು ವಿಧಾನನೂ ಸಹ ಈಗ ತುಂಬಾ ಸುಲಭ ಆಗಿದೆ. ಇದರಿಂದನೂ ಸಹ ಅನಾವಶ್ಯಕವಾದ ಸಾಲಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಪೀಠೋಪಕರಣಗಳು ಒಂದೇ ಅಲ್ಲ, ಐಷಾರಾಮಿ ಮನೆ ಇರಬಹುದು ಅಥವಾ ವಾಹನಗಳ ಖರೀದಿ ಇರಬಹುದು ಅಥವಾ ಯಾವುದಾದ್ರೂ ಒಂದು ವ್ಯಾಪಾರವನ್ನ ಹೇಗಿದ್ರೂ ಸಾಲ ಸಿಗ್ತಾ ಇದೆ, ಹೊಸ ವ್ಯಾಪಾರ ನಾವು ಸ್ಟಾರ್ಟ್ ಮಾಡೋಣ ಅಂದ್ರೆ ಶುರು ಮಾಡೋಣ, ಇದ್ರಿಂದನೂ ಸಹ ಲಾಭ ಬರುತ್ತೇನೋ ಅಂತ ನೋಡೋಣ, ಹೀಗೆ ಯೋಜನೆ ಇಲ್ಲದೇನೂ ಸಹ ಹಲವಾರು ಒಂದು ವ್ಯಾಪಾರಕ್ಕೆ ಕೈ ಹಾಕೋದು ಸಾಲ ಮಾಡಿ. ಇದರಿಂದ ಏನಾಗುತ್ತೆ, ಅನಾವಶ್ಯಕವಾದ ಒಂದು ಸಾಲ ನಿಮ್ಮ ಒಂದು ತಲೆ ಮೇಲೆ ಹೊರೆಯಾಗಿ ಪರಿಣಾಮ ಬೀರುತ್ತದೆ. ಇದು ಸಾಲ ಪಡೆದುಕೊಳ್ಳಬೇಕಾದ್ರೆ ಅಷ್ಟು ಗೊತ್ತಾಗೋದಿಲ್ಲ. ಸಾಲ ಕೆಲವೊಂದು ಸರಿ ನಾವ್ ಏನ್ ಮಾಡ್ತೀವಿ, ಯೋಜನಾ ಪೂರಿತವಾಗಿ ಅಂದ್ರೆ ನಾವು ತೆಗೆದುಕೊಂಡಿರುವ ಸಾಲ ಯಾವುದಕ್ಕಾಗಿ ತೆಗೆದುಕೊಳ್ತಾ ಇದ್ದೀವಿ, ಇದನ್ನ ನಾವು ಮರುಪಾವತಿ ಮಾಡ್ಬೇಕಾದ್ರೆ ಎಷ್ಟು ವರ್ಷಗಳು ನಮಗೆ ಬೇಕು, ನಮ್ಮ ಒಂದು ಸಾಮರ್ಥ್ಯ ಏನು ಅನ್ನೋದನ್ನ ಗಮನದಲ್ಲಿಟ್ಕೊಂಡು ನಾವು ಸಾಲವನ್ನ ಪಡೆದಾಗ ಅದರ ಒಂದು ಉಪಯೋಗ ಸರಿಯಾಗಿ ಆಗುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಸಾಲವನ್ನ ಪಡೆದುಕೊಳ್ಳುವ ಒಂದು ವಿಧಾನ ಸುಲಭ ಆದ್ದರಿಂದ ಹಲವಾರು ಜನರು ಏನ್ ಮಾಡ್ತಾ ಇದ್ದಾರೆ, ಪೂರ್ವ ಯೋಜನೆ ಇಲ್ದೇನೆ ಸಾಲವನ್ನ ತೆಗೆದುಕೊಳ್ತಾ ಇದ್ದಾರೆ. ಸಾಲವನ್ನ ಪಡೆದಾದ್ಮೇಲೆ ನಿಮ್ಗೆಲ್ಲರಿಗೂ ಸಹ ಗೊತ್ತಿರುತ್ತೆ, ಅದನ್ನ ಮರುಪಾವತಿ ಮಾಡ್ಲಿಲ್ಲ ಅಂದ್ರೆ ಹಲವಾರು ಸಮಸ್ಯೆಗಳು ಬರುತ್ತೆ. ಇಲ್ಲಿ ಕೌಟುಂಬಿಕ ಸಮಸ್ಯೆಗಳನ್ನು ಬರುತ್ತೆ, ಕುಟುಂಬದಲ್ಲಿ ಕಲಹಗಳಿರಬಹುದು, ಆಮೇಲೆ ವೈಯಕ್ತಿಕವಾಗಿ ಒತ್ತಡನೂ ಸಹ ಜಾಸ್ತಿ ಆಗುತ್ತೆ. ಸಾಲವನ್ನ ತೆಗೆದುಕೊಂಡಿದೀನಿ, ಇದನ್ನ ಹೇಗೆ ಮರುಪಾವತಿ ಮಾಡೋದು ಅಂತ. ಮರುಪಾವತಿ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಅದೊಂದು ಪ್ರಶ್ನೆ ಯಾವಾಗ್ಲೂ ಸಹ ಜನರಲ್ಲಿ ಕಾಡ್ತಾ ಇರುತ್ತೆ. ಇದರ ಜೊತೆಗೆ ಸಾಲವನ್ನು ನಾವು ತೆಗೆದುಕೊಳ್ತಾ ಇದ್ರೆ ಅಂದ್ರೆ ವೈಯಕ್ತಿಕವಾಗಿ ಇದನ್ನ ನೋಡಿದಂತಹ ಕುಟುಂಬದ ಒಂದು ಜನರಿರಬಹುದು, ಸಮಾಜದಲ್ಲಿ ವಾಸಿಸುತ್ತಿರುವ ಜನರಿರಬಹುದು, ಅವರೂ ಸಹ ಪ್ರಭಾವಿತರಾಗುವ ಒಂದು ಕಾರಣವಾಗಿದ್ದು ಪರಿಣಾಮವನ್ನ ಬೀರುತ್ತೆ. ಯಾಕೆ ಅಂದ್ರೆ ನಾವು ಎಲ್ಲೇ ವಾಸಿಸುತ್ತಿರಲಿ, ನಾವು ಹೇಗೆ ಜೀವನವನ್ನ ಮಾಡ್ತಾ ಇದ್ದೀವಿ, ನಮ್ಮ ಚಟುವಟಿಕೆಗಳಿಂದ ನಮ್ಮ ಒಂದು ಕುಟುಂಬ ಮತ್ತು ಸಮಾಜ ಪ್ರಭಾವಿತರಾಗ್ತಾ ಇರ್ತಾರೆ. ಇವ್ರಿಗೂ ಸಾಲ ಸಿಗುತ್ತೆ ಅಂದ್ರೆ ನನಗೂನು ಸಾಲ ಸಿಗುತ್ತೆ, ನಾನೂನು ಸಾಲ ಮಾಡಬಹುದು, ನಾನು ಈ ರೀತಿಯಾಗಿ ಜೀವನವನ್ನ ನಡೆಸಬಹುದು, ನಾನು ಇಂತಹ ವಸ್ತುಗಳನ್ನ ಖರೀದಿ ಮಾಡಬಹುದು, ಹೀಗೆ ಪ್ರಭಾವಿತರಾಗಿ ಜನರು ಸಾಲ ಮಾಡದೇ ಇದ್ದವರುನು ಸಹ ನಾನು ಸಾಲ ಮಾಡಬಹುದು ಅನ್ನುವ ಒಂದು ಆಲೋಚನೆಗೆ ಗುರಿಯಾಗಿ ಸಾಲಗಳನ್ನ ಮಾಡ್ತಾ ಇರ್ತಾರೆ. ಸಮಾಜದಲ್ಲಿ ಹಲವಾರು ಮನಕಲಕುವ ಒಂದು ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ಈ ಸಾಲದಿಂದ ಹಲವಾರು ಜನರು ಅವರ ಒಂದು ಪ್ರಾಣಗಳನ್ನು ಸಹ ತೆಗೆದುಕೊಳ್ತಾ ಇದ್ದಾರೆ. ಸೊ ಈ ಒಂದು ಸಾಲ ಮಾಡುವ ಮುಂಚೆ ಕೆಲವು ಅಂಶಗಳನ್ನ ಗಮನದಲ್ಲಿಟ್ಕೊಂಡ್ರೆ ಸಾಲದಿಂದ ಆಗುವಂತಹ ಸಮಸ್ಯೆಗಳಿಂದ ನಾವು ದೂರವಾಗಿರಬಹುದು. ಯಾವುವು ಕೆಲವು ಅಂಶಗಳು ಅಂತ ಹೇಳಿದ್ರೆ, ನಾವು ಅವಶ್ಯಕತೆ ಇದ್ದಾಗ ಮಾತ್ರ ಸಾಲವನ್ನ ಮಾಡ್ಬೇಕು. ಮೊದಲು ಈ ಒಂದು ಅಂಶವನ್ನ ಗಮನದಲ್ಲಿಟ್ಕೊಂಡಿರ್ಬೇಕು. ಆಮೇಲೆ ಸಾಲವನ್ನ ಮಾಡ್ಬೇಕಾದ್ರೆ ನಮ್ಮ ಒಂದು ಸಾಮರ್ಥ್ಯಗಳು ಏನು, ಅವುಗಳನ್ನ ಮರುಪಾವತಿ ಮಾಡುವಲ್ಲಿ ನಾವು ಎಷ್ಟು ಸಮರ್ಥರಾಗಿದ್ದೀವಿ ಅನ್ನುವ ಒಂದು ಅಂಶವನ್ನ ಗಮನದಲ್ಲಿಟ್ಕೊಂಡಿರ್ಬೇಕು. ಈ ಎರಡೂ ಅಂಶಗಳು ಮೊದಲು ಆಲೋಚನೆ ಮಾಡಿದಾದ್ಮೇಲೆ ಸಾಲವನ್ನ ಮಾಡ್ಬೇಕಾಗತ್ತೆ. ಮೊದಲನೇದು, ನಮಗೆ ಅವಶ್ಯಕತೆ ಇದ್ದಾಗ ಮಾತ್ರ ಸಾಲವನ್ನ ಮಾಡ್ಬೇಕು. ಬೇರೆಯವರು ಹೇಳ್ತಾರೆ ಅನಾವಶ್ಯಕವಾದ, ಇಲ್ಲ ನೀನು ಒಂದು ಐಷಾರಾಮಿ ಕಾರನ್ನ ತಗೋ, ಐಷಾರಾಮಿ ಬಂಗಲೆಯನ್ನ ಕಟ್ಟು ಅಥವಾ ಐಷಾರಾಮಿಯಾಗಿರುವ ಒಂದು ಜೀವನ ಶೈಲಿಯನ್ನ ನಡೆಸೋದಕ್ಕೆ ಸಾಲ ಮಾಡಬಹುದು. ಸಾಲ ಇವಾಗ ಬಹಳ ಸುಲಭವಾಗಿ ನಿನಗೆ ಸಿಗುತ್ತೆ, ಕೆಲವು ಕಂತುಗಳಲ್ಲಿ ಅವುಗಳನ್ನ ನಾವು ಕಟ್ಟಿ ಮರುಪಾವತಿ ಮಾಡಬಹುದು, ಹೀಗೆ ಹೇಳಿ ಹಲವಾರು ಜನರನ್ನ ಸಾಲ ಮಾಡೋದಕ್ಕೆ ಪ್ರೇರೇಪಣೆನೂ ಸಹ ಮಾಡ್ತಾ ಇರ್ತಾರೆ ಜನರು. ಸೊ ಇವುಗಳಿಂದ ಮೊದಲು ದೂರ ಇರಿ. ನಿಮಗೆ ಅವಶ್ಯಕತೆ ಇದ್ದಾಗ ಮಾತ್ರ ಸಾಲವನ್ನ ಮಾಡ್ಬೇಕಾಗತ್ತೆ. ಆಮೇಲೆ ಈ ಒಂದು ಸಾಲವನ್ನ ಮಾಡ್ಬೇಕಾದ್ರೆ ನಿಮ್ಮ ಒಂದು ಸಾಮರ್ಥ್ಯ ಏನು, ಒಬ್ಬೊಬ್ಬರಿಗೂ ಸಹ ಒಂದೊಂದು ಸಾಮರ್ಥ್ಯ ಮರುಪಾವತಿ ಮಾಡುವಲ್ಲಿ ಇರುತ್ತೆ. ಯಾಕೆ ಅಂದ್ರೆ ನಮಗೆ ಒಂದು ಮೊತ್ತ, ಈಗ ಒಂದು 25-30 ಲಕ್ಷ ನಮಗೆ ಒಂದು ಮೊತ್ತ, ಇಷ್ಟು ನಾವು ಉದಾಹರಣೆಯಾಗಿ ನಾವು ಮರುಪಾವತಿ ಮಾಡುವ ಒಂದು ಸಾಮರ್ಥ್ಯವನ್ನ ಪಡೆದುಕೊಂಡಿದೀವಿ ಅಂದ್ರೆ
ಅಷ್ಟೇ ಸಾಮರ್ಥ್ಯದ ಮೊತ್ತವನ್ನ ನೀವು ಸಾಲವಾಗಿ ಪಡೆದುಕೊಳ್ಬೇಕು. ಇದಕ್ಕಿಂತ ಜಾಸ್ತಿ 2-3 ಪಟ್ಟು ಜಾಸ್ತಿ ನೀವು ಸಾಲವನ್ನ ತೆಗೆದುಕೊಂಡಾಗ ಅದರ ಮರುಪಾವತಿ ತುಂಬಾ ಕಷ್ಟ ಆಗಬಹುದು. ಮರುಪಾವತಿ ಮಾಡದೇ ಇರುವ ಒಂದು ಅಂಶವಾಗಿನೂ ಸಹ ಅದು ಉಳಿಬಹುದು. ಇದರಿಂದ ಹಲವಾರು ಸಮಸ್ಯೆಗಳು ಬರುತ್ತೆ. ಸೊ ಇದರಿಂದ ನಿಮ್ಮ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಾಲವನ್ನ ಮಾಡಿ. ಬೇರೆಯವರ ಮಾತುಗಳನ್ನ ಕೇಳಬೇಡಿ. ಆಮೇಲೆ ಇಲ್ಲಿ ಸಾಲವನ್ನ ತೆಗೆದುಕೊಂಡಾದ್ಮೇಲೆ ಅದನ್ನ ಸರಿಯಾಗಿ ಯೋಜನಾಪೂರಿತವಾಗಿ ಸರಿಯಾಗಿ ಅದನ್ನ ಉಪಯೋಗ ಮಾಡಿ ಮತ್ತೆ ಮರುಪಾವತಿಗೆ ಏನ್ ಮಾಡ್ಬೇಕೋ ಅವುಗಳನ್ನ ಮೊದಲೇ ಆಲೋಚನೆ ಮಾಡ್ಬೇಕಾಗತ್ತೆ. ಇದರಿಂದ ಸಾಲದಿಂದ ಬೇಗ ನಾವು ಮುಕ್ತರನ್ನಾಗಿ ನಾವು ಮಾಡ್ಕೊಳ್ಬಹುದು. ಸೊ ಸಾಲ ಪಡೆದುಕೊಳ್ಳೋದು ನಿಜವಾಗ್ಲೂ ಒಳ್ಳೇದೇ. ಯಾವಾಗ ನಿಮಗೆ ಅವಶ್ಯಕತೆ ಇರುತ್ತೆ, ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಾಲವನ್ನ ಪಡೆದುಕೊಂಡು ಅದನ್ನ ಮರುಪಾವತಿ ಮಾಡಲು ಸರಿಯಾದ ಒಂದು ಯೋಜನೆಯನ್ನ ಹಾಕಿಕೊಂಡಾಗ ಅದರ ಪೂರ್ಣ ಪ್ರಮಾಣದ ಒಂದು ಅನುಕೂಲಗಳು ನಿಮಗೆ ಆಗುತ್ತದೆ. ಸಾಲವನ್ನ ಜಾಸ್ತಿ ಮಾಡೋದಕ್ಕಿಂತ ಮುಂಚೆನೆ ನಿಮ್ಮ ಒಂದು ಸಮಸ್ಯೆಗಳು ಏನು, ಸಾಲ ಯಾಕೆ ಮಾಡ್ತಾ ಇದ್ದೀರಾ, ಏನು ಇದರ ಒಂದು ಅವಶ್ಯಕತೆ, ಎಲ್ಲಾ ವಿಷಯಗಳನ್ನು ಸಹ ಸರಿಯಾಗಿ ನಿಮ್ಮ ಕುಟುಂಬಸ್ಥರ ಹತ್ತಿರ ಅಥವಾ ಸಾಲವನ್ನ ಎಲ್ಲಿ ಪಡೆದುಕೊಳ್ತಿರ್ತೀರೋ ಅಲ್ಲಿ ಸರಿಯಾಗಿ ನೀವು ಅವುಗಳನ್ನ ಹೇಳ್ಬೇಕಾಗತ್ತೆ. ಯಾರಿಗೂ ತಿಳಿದೇನೆ ಯಾವುದೇ ತರದ ದೊಡ್ಡ ಮೊತ್ತದ ಒಂದು ಸಾಲವನ್ನ ಮಾಡೋದಕ್ಕೆ ಹೋಗ್ಬೇಡಿ. ಇದರಿಂದ ಅನಾನುಕೂಲಗಳು ಜಾಸ್ತಿ ಆಗತ್ತೆ. ಮಾನಸಿಕ ಹಿಂಸೆಯನ್ನು ಸಹ ಅನುಭವಿಸ್ತೀರಾ. ಆಮೇಲೆ ಯಾವುದಾದರೂ ಒಂದು ಪರಿಸ್ಥಿತಿಯಲ್ಲಿ ನಿಮಗೆ ಮರುಪಾವತಿ ಆಗದೇ ಇದ್ದಾಗ ಇದರಿಂದ ಅವಘಡಗಳು ಆಗುವ ಒಂದು ಸಾಧ್ಯತೆನೂ ಸಹ ಜಾಸ್ತಿ ಆಗತ್ತೆ. ಆಗ ಕುಟುಂಬದಲ್ಲಿ ಕಲಹಗಳು ಮತ್ತು ಮಾನಸಿಕ ಹಿಂಸೆ ಮತ್ತೆ ಆ ಒಂದು ಸಂಬಂಧದಲ್ಲಿ ಒಡಕು ಮತ್ತು ಮಕ್ಕಳಿರಬಹುದು, ಗಂಡ ಇರಬಹುದು, ಹೆಂಡತಿ ಇರಬಹುದು, ತಾಯಿ ತಂದೆಯರಿರಬಹುದು, ನಿಮ್ಮನ್ನ ಒಂದು ಯಾರು ನಂಬ್ಕೊಂಡಿರ್ತಾರೋ ಅವರು ನಿಮ್ಮ ಮೇಲಿಟ್ಟಿರುವ ಒಂದು ಗೌರವನು ಸಹ ನೀವು ಕಳೆದುಕೊಳ್ತೀರಿ. ಇಂತಹ ಒಂದು ಪರಿಸ್ಥಿತಿಗೆ ಯಾವಾಗ್ಲೂ ಸಹ ನೀವು ಹೋಗ್ಬಾರ್ದು ಅಂತ ಇದ್ದಾಗ ಅನಾವಶ್ಯಕವಾದ ಸಾಲದಿಂದ ದೂರ ಇರಿ. ಸಾಲವನ್ನ ಪಡೆದುಕೊಂಡಾದ್ಮೇಲೆ ಅದನ್ನ ತೀರಿಸಲು ಯೋಜನಾಬದ್ಧವಾದ ಒಂದು ವಿಧಾನವನ್ನ ನೀವು ರೂಪಿಸ್ಬೇಕಾಗತ್ತೆ. ಇದರಿಂದ ಸಾಲವನ್ನ ಸರಿಯಾಗಿ ತೀರಿಸಬಹುದು, ಮಾನಸಿಕವಾಗಿ ನೆಮ್ಮದಿಯನ್ನ ನಾವು ಪಡೆದುಕೊಳ್ಬಹುದು. ಸಾಲದಿಂದ ಆಗುವಂತಹ ಕೆಲವು ಅನಾನುಕೂಲಗಳು ಮತ್ತು ಸಾಲ ಮಾಡುವಾಗ ನಾವು ನೆನಪಿನಲ್ಲಿಟ್ಕೊಂಡಿರ್ಬೇಕಾದ ಅಂಶಗಳನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೆ ಈ ಒಂದು ವಿಡಿಯೋದ ವಿಷಯ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮಗೆ ಈ ಒಂದು ವಿಷಯ ಇಷ್ಟವಾಗಿದ್ದಲ್ಲಿ ಬೇರೆಯವ್ರ ಜೊತೆಗೂ ಸಹ ಶೇರ್ ಮಾಡಿ. ನಿಮ್ಮ ಒಂದು ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.